ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಟೆಲಿಪತಿ ಅಂತ ನಾವು ತುಂಬಾ ಕೇಳ್ತಿದೀವಿ. ಆದ್ರೆ ತುಂಬಾ ಜನಕ್ಕೆ ಇದು ಅರ್ಥ ಆಗ್ತಿಲ್ಲ. ಆದ್ರೆ ಫ್ರೀಕ್ವೆನ್ಸಿ ಅನ್ನೋದು ಕನೆಕ್ಟ್ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ಅಲ್ಲಿ ಏನು ರನ್ ಆಗ್ತಾ ಇರುತ್ತೋ ಅಥವಾ ನಾವು ಮತ್ತೊಬ್ಬ ವ್ಯಕ್ತಿಗೆ ಏನಾದ್ರೂ ಹೇಳ್ಬೇಕು ಅಂತ ಅಂದುಕೊಂಡಾಗ ಅದೇ ವಿಷಯ ಆ ವ್ಯಕ್ತಿಯ ಬಾಯಲ್ಲಿ ಬರೋದು. ಈ ರೀತಿ ನಾವು ಏನು ಅನ್ಕೊಳ್ತೇವೆಯೋ ಅದನ್ನ ಅವರು ಮಾಡೋದು. ಈ ರೀತಿ ಕನೆಕ್ಷನ್ ಜಾಸ್ತಿ ಇರುತ್ತೆ ಅಂತ ತುಂಬಾ ಜನ ಅಂದುಕೊಳ್ತಾ ಇರ್ತಾರೆ. ಸೊ ಇದು ಯಾವ ವಿಧಾನವಾಗಿ ನಡೆಯುತ್ತೆ? ನಾವು ಅಂದುಕೊಂಡ ಹಾಗೆ ಬೇರೆ ವ್ಯಕ್ತಿಯನ್ನ ಮ್ಯಾನಿಪುಲೇಟ್ ಮಾಡಬಹುದಾ? ಅವರ ಮೈಂಡ್ ನ ರೀಡ್ ಮಾಡಬಹುದಾ? ಅಥವಾ ಬ್ರೇಕಪ್ ಆಗಿರೋ ರಿಲೇಶನ್ಶಿಪ್ ನ ಮತ್ತೆ ಒಂದು ಮಾಡಬಹುದಾ ಅನ್ನೋ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇದು ಹೇಳಬೇಕು ಅಂದ್ರೆ ಟೆಲಿಪತಿ ಅನ್ನೋದು ನಿಜಕ್ಕೂ ಇದೆ, ಇದು ಸತ್ಯ. ಟೆಲಿಪತಿನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತಾರೆ. ಅಂದ್ರೆ ದೂರ ಶ್ರವಣ, ದೂರ ಸಂದೇಶ ಅಂತೀವಿ. ನಾವು ಏನನ್ನ ಥಿಂಕ್ ಮಾಡ್ತೀವಿಯೋ ಅದು ಮತ್ತೊಬ್ಬ ವ್ಯಕ್ತಿಗೆ ರೀಚ್ ಆಗುತ್ತೆ. ಅಂದ್ರೆ ಕಮ್ಯುನಿಕೇಶನ್ ಬಿಟ್ವೀನ್ ದ ಮೈಂಡ್ಸ್, ನಾಟ್ ಬಾಡೀಸ್. ಅಂದ್ರೆ ನಾವು ಏನ್ ಥಿಂಕ್ ಮಾಡ್ತೀವೋ ಅದು ನಮ್ಮ ಮೈಂಡ್ ಇಂದ ಇನ್ನೊಬ್ಬ ವ್ಯಕ್ತಿಯ ಮೈಂಡ್ಗೆ ರೀಚ್ ಆಗುತ್ತೆ. ಅಂದ್ರೆ ಬೇರೆಯವರು ಏನ್ ಥಿಂಕ್ ಮಾಡ್ತಿರ್ತಾರೋ ಅದು ನಮ್ಮ ಮೈಂಡ್ಗೆ ಸೇರುತ್ತೆ. ನಮ್ಮ ಡೈಲಿ ಲೈಫಲ್ಲಿ ಕೂಡ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಏನಂದ್ರೆ ಇವಾಗ ನಾವು ಒಬ್ಬ ಫ್ರೆಂಡ್ ಬಗ್ಗೆ ಥಿಂಕ್ ಮಾಡಿದ್ವಿ ಅನ್ಕೊಳ್ಳಿ, ಖಂಡಿತವಾಗ್ಲೂ ಆ ಫ್ರೆಂಡ್ ನಮಗೆ ಆ ಟೈಮ್ಗೆ ಕಾಲ್ ಮಾಡೋದು ಇಲ್ಲಾಂದ್ರೆ ನಮ್ಮ ಎದುರುಗಡೆ ಕಾಣಿಸ್ಕೊಳ್ಳೋದು ನಡೆಯುತ್ತೆ. ಆಮೇಲೆ ಅವ್ರಿಗೆ ಹೇಳ್ತೀವಿ, ಇವಾಗಷ್ಟೇ ನಿನ್ನ ನೆನ್ಸ್ಕೊಂಡೆ ಕಣೋ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ ನೋಡು ಅಂತ. ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಆಲೋಚನೆ ಅವರಿಗೆ ರೀಚ್ ಆಗಿ ಅವರು ನಮ್ಮ ಆಲೋಚನೆಗೆ ರೆಸ್ಪಾನ್ಸ್ ಮಾಡ್ತಿರ್ತಾರೆ. ಸೊ ಇದು ಪ್ಯೂರ್ ಎನರ್ಜಿ ಬೇಸ್ ಮೇಲೆ ವರ್ಕ್ ಮಾಡುತ್ತೆ. ಆದ್ರೆ ತುಂಬಾ ಜನ ಇದನ್ನ ಅವರಿಗೆ ಅರಿವಿಲ್ಲದೆ ಅವರ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಇರ್ತಾರೆ. ಆದ್ರೆ ಇದನ್ನ ನಾವು ರಿಯಲ್ ಲೈಫ್ ಅಲ್ಲಿ ಕೆಲವು ಪ್ರಾಕ್ಟಿಕಲ್ ಆದ ಟೆಕ್ನಿಕ್ಸ್ ಇಂದ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಇದರಲ್ಲಿ ಮಾಸ್ಟರಿಯನ್ನ ಸಾಧಿಸಬಹುದು. ಹಾಗಿದ್ರೆ ಈ ಟೆಲಿಪತಿಯಿಂದ ನಮಗೇನು ಯೂಸ್ ಇದೆ ಅಂದ್ರೆ ಇದು ಕೇವಲ ಗೊತ್ತಿರೋ ವ್ಯಕ್ತಿಗಳ ಮಧ್ಯೆ ಮಾತ್ರ ಕೆಲಸ ಮಾಡುತ್ತೆ, ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳ ಮಧ್ಯೆ ಕೆಲಸವನ್ನ ಮಾಡೋದಿಲ್ಲ. ಇದರಿಂದ ಬ್ರೇಕಪ್ ಆದ ರಿಲೇಶನ್ಶಿಪ್ಸ್ ನ ಮತ್ತೆ ಒಂದ್ ಮಾಡಬಹುದು. ಹಾಗೇನೆ ಮನೆಯಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ಮಕ್ಕಳ ಮಧ್ಯೆ, ಅತ್ತೆ ಸೊಸೆಯ ಮಧ್ಯೆ ತುಂಬಾ ಮನಸ್ತಾಪದಿಂದ ಕಿತ್ತಾಟ ಆಗ್ತಿದ್ರೆ ಇದನ್ನ ಕೂಡ ಇದರಿಂದ ಸರಿ ಮಾಡ್ಕೊಳ್ಬಹುದು. ಅಂಡ್ ನಾವು ಯಾರಿಗಾದ್ರೂ ಹಣ ಕೊಟ್ಟು ಅವರು ನಮಗೆ ಆ ಹಣವನ್ನ ಇನ್ನು ಹಿಂತಿರುಗಿಸಿ ಕೊಡ್ತಿಲ್ಲ ಅಂದ್ರೆ ಅದಕ್ಕೂ ಕೂಡ ಈ ಟೆಲಿಪತಿಯನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಈ ಟೆಲಿಪತಿಯಿಂದ ಇಷ್ಟೊಂದು ಯೂಸ್ ಇದೆ. ಇಷ್ಟೇ ಅಲ್ಲ, ಇನ್ನು ತುಂಬಾ ಬೆನಿಫಿಟ್ಸ್ ಇದಾವೆ. ಆದ್ರೆ ಇದು ನಿಮಗೆ ಅರಿವು ಇಲ್ಲದೆ ಆಗ್ತಿರೋ ಒಂದು ಪ್ರಕ್ರಿಯೆ. ಈ ಟೆಲಿಪತಿ ಪವರ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಿ ದಿನಾಲೂ ಧ್ಯಾನ ಮಾಡೋದ್ರಿಂದ ನಿಮಗೆ ಟೆಲಿಪತಿ ಕಮ್ಯುನಿಕೇಶನ್ ಅನ್ನೋದು ಡೆವಲಪ್ ಆಗುತ್ತೆ. ಹಾಗೂ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದ್ರಿಂದ ಕೂಡ ಟೆಲಿಪತಿ ಎಬಿಲಿಟಿ ಬೆಳೆಯುತ್ತೆ. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಕ್ಲಾಸಸ್ ಕೂಡ ನಡೀತಿದಾವೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನ ತಿಳ್ಕೊಂಡು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಸೊ ಇದು ಸ್ನೇಹಿತರೆ ಟೆಲಿಪತಿ ಅಂದ್ರೆ ಏನು, ಅದರಿಂದ ಏನೇನು ಯೂಸ್ ಇದಾವೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ವಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.